ಒಬ್ಬ ಯುವಕ, ಕೇವಲ 21 ವರ್ಷದ ವಯಸ್ಸಿನವನು, 70 ವರ್ಷದ ಕೋಟ್ಯಾಧಿಪತಿಯೊಬ್ಬಳನ್ನು ಮದುವೆಯಾದ. ಆದರೆ 7 ದಿನಗಳು ಕಳೆದ ಮೇಲೆ ಅವನ ಕಾಲಿನ ಕೆಳಗಿನ ಭೂಮಿಯೇ ಕದಲಿದಂತಾಯಿತು. ಅವನು ಆಘಾತದಿಂದ ಕಂಗಾಲಾದ. ಆ 7 ದಿನಗಳಲ್ಲಿ ಏನಾಯಿತು? ಆ ಸತ್ಯವೇನು? ವಿಕಾಸ್ ಶರ್ಮಾ, 21 ವರ್ಷದ ಯುವಕ, ಜೀವನದ ಭಾರದಿಂದ ನಲಿಗಿ ಹೋಗಿದ್ದಾನೆ. ಅವನ ತಾಯಿ ಸವಿತಾ ದೇವಿ ಗಂಭೀರ ಕಾಯಿಲೆಯಿಂದ ಹೋರಾಡುತ್ತಿದ್ದಾಳೆ. ವೈದ್ಯರು ಸ್ಪಷ್ಟವಾಗಿ ಹೇಳಿದ್ದಾರೆ, ತಕ್ಷಣ ದುಬಾರಿ ಚಿಕಿತ್ಸೆ ಮಾಡದಿದ್ದರೆ ಆಕೆ ಬದುಕುವ ಸಾಧ್ಯತೆ ತೀರಾ ಕಡಿಮೆ. ಇನ್ನೊಂದೆಡೆ ಅವನ 18 ವರ್ಷದ ತಂಗಿ ಪ್ರತೀಕ್ಷಾ ಕಷ್ಟಪಟ್ಟು ಕಾಲೇಜಿನಲ್ಲಿ ಸೀಟು ಪಡೆದಿದ್ದಾಳೆ. ಆದರೆ ಶುಲ್ಕ ಕಟ್ಟಲಾಗದೆ ಓದಿನಿಂದ ದೂರವಾಗುವ ಸ್ಥಿತಿಯಲ್ಲಿದ್ದಾಳೆ. ವಿಕಾಸ್ ಸ್ವತಃ ಕಾನೂನು ಓದುತ್ತಾ ಒಂದು ಸಾಮಾನ್ಯ ಇಂಟರ್ನ್ಶಿಪ್ನಲ್ಲಿ ಸ್ವಲ್ಪ ಕಾಸು ಗಳಿಸುತ್ತಿದ್ದಾನೆ. ಆದರೂ ಆ ಹಣ ಮನೆಯ ಖರ್ಚಿಗೆ ಸಾಲುತ್ತಿಲ್ಲ. ಎಲ್ಲರಿಗೂ ತಿಳಿದಿರುವ ಈ ತೊಂದರೆಗಳ ಜೊತೆಗೆ ತಂದೆಯ ಕಾಲದಿಂದ ಬಂದ ದೊಡ್ಡ ಸಾಲವು ವಿಕಾಸ್ನನ್ನು ಕಾಡುತ್ತಿದೆ. ಸಾಲಗಾರರು, ಪ್ರತಿದಿನ ಬೆದರಿಕೆ, ತಾಯಿಯ ಔಷಧಿಗಳಿಗೆ ಎರವಲು ತೆಗೆದುಕೊಳ್ಳಬೇಕು, ತಂಗಿಯ ಪುಸ್ತಕಗಳನ್ನು ಕೊಳ್ಳುವುದು ಕನಸಿನಂತಾಗಿತ್ತು. ಒಂದು ದಿನ ರಸ್ತೆ ಬದಿಯ ಸಾಮಾನ್ಯ ಟೀ ಶಾಪ್ನಲ್ಲಿ ನಿಂತು ತನ್ನ ಜೀವನದ ಕಷ್ಟಗಳಲ್ಲಿ ತೊಡಗಿಕೊಂಡಿದ್ದ ವಿಕಾಸ್ಗೆ ಒಂದು ವಿಚಿತ್ರ ಅನುಭವವಾಯಿತು. ಯಾರೋ ತನ್ನನ್ನು ಗಮನಿಸುತ್ತಿದ್ದಾರೆ ಎಂಬ ಭಾವನೆ ಕಾಡಿತು. ಕಣ್ಣೆತ್ತಿ ನೋಡಿದಾಗ ಎದುರಿಗೆ 70 ವರ್ಷದಂತೆ ಕಾಣುವ ಒಬ್ಬ ಮಹಿಳೆ ನಿಂತಿದ್ದಳು. ಆಕೆಯ ದುಬಾರಿ ಬಿಳಿ ಸೀರೆ, ಡೈಮಂಡ್ ಆಭರಣಗಳು, ಕಣ್ಣುಗಳಲ್ಲೊಂದು ವಿಶೇಷ ಆಕರ್ಷಣೆ. ಯಾರೂ ಆಕೆಯನ್ನು ನಿರ್ಲಕ್ಷಿಸಲಾರರು. ನಿನ್ನ ಹೆಸರು ವಿಕಾಸ್ ಶರ್ಮಾ ತಾನೇ? ಆಕೆ ಗಂಭೀರ ಧ್ವನಿಯಲ್ಲಿ ಕೇಳಿದಳು. ನಿನ್ನ ತಾಯಿ ಸವಿತಾ ದೇವಿ ಕಾಯಿಲೆಯಿಂದ ಬಳಲುತ್ತಿದ್ದಾಳೆ. ನಿನ್ನ ಮೇಲೆ ದೊಡ್ಡ ಸಾಲವಿದೆ. ವಿಕಾಸ್ನ ಕೈಯಿಂದ ಟೀ ಗ್ಲಾಸ್ ಜಾರಿ ಬಿತ್ತು. ನೀವು ಯಾರು? ಅವನು ಭಯದಿಂದ ಕೇಳಿದ. ನಾನು ಅನುರಾಧ ದೇವಿ ಮುಖರ್ಜಿ, ಆಕೆ ಹೇಳಿದಳು. ಆ ಹೆಸರು ಕೇಳಿ ವಿಕಾಸ್ನ ಮನಸ್ಸಿನಲ್ಲಿ ಮಿಂಚು ಹೊಳೆದಂತಾಯಿತು. ಮುಖರ್ಜಿ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ದೇಶದ ಅತಿ ದೊಡ್ಡ ವ್ಯಾಪಾರ ಸಾಮ್ರಾಜ್ಯಗಳಲ್ಲಿ ಒಂದು. ಆಕೆಯ ಕೋಟಿಗಟ್ಟಲೆ ಸಂಪತ್ತು, ಗ್ಲಾಮರ್ನ ಪಾರ್ಟಿಗಳು, ವಿವಾದಗಳಿಂದ ಕೂಡಿದ ಜೀವನ ಎಲ್ಲರಿಗೂ ಗೊತ್ತು. ಆದರೆ ಆಕೆ ಇಲ್ಲಿ ಅವನ ಮುಂದೆ ಏಕೆ ನಿಂತಿದ್ದಾಳೆ? ಅವನ ಖಾಸಗಿ ವಿಷಯಗಳು ಆಕೆಗೆ ಹೇಗೆ ಗೊತ್ತು? ನಿನಗೆ ಏನು ಬೇಕು? ವಿಕಾಸ್ ಸಂಶಯದಿಂದ ಕೇಳಿದ. ಅನುರಾಧ ಗಾಢವಾಗಿ ಉಸಿರಾಡಿ ಮದುವೆ ಎಂದಳು. ವಿಕಾಸ್ಗೆ ತನ್ನ ಕಿವಿಗಳನ್ನೇ ನಂಬಲಾಗಲಿಲ್ಲ. ಏನು? ಅವನು ಆಶ್ಚರ್ಯದಿಂದ ಕೇಳಿದ. ಹೌದು, ನಿನ್ನ ಜೊತೆ ನಾನು ಮದುವೆಯಾಗಲು ಬಯಸುತ್ತೇನೆ, ಅನುರಾಧ ದೇವಿ ಶಾಂತವಾಗಿ ಗಂಭೀರವಾಗಿ ಹೇಳಿದಳು. ವಿಕಾಸ್ಗೆ ಕಾಲಿನ ಕೆಳಗಿನ ಭೂಮಿಯೇ ಕಾಣದಂತಾಯಿತು. 70 ವರ್ಷದ ಕೋಟ್ಯಾಧಿಪತಿಯೊಬ್ಬಳು 21 ವರ್ಷದ ಸಾಮಾನ್ಯ ಯುವಕನೊಂದಿಗೆ ಮದುವೆ. ಇದು ಒಂದು ಊಹಿಸದ ಆಟದಂತೆ ಕಾಣಿತು. ಇದು ಯಾವುದೋ ತಮಾಷೆಯೇ? ಅವನು ಆಶ್ಚರ್ಯದಿಂದ ಕೇಳಿದ. ಇಲ್ಲ, ಅನುರಾಧ ದೇವಿ ಗಂಭೀರವಾಗಿ ಹೇಳಿದಳು. ನೀನು ನನ್ನನ್ನು ಮದುವೆಯಾದರೆ ನಿನ್ನ ತಾಯಿಯ ಚಿಕಿತ್ಸೆಗೆ ಎಲ್ಲಾ ಖರ್ಚನ್ನು ನಾನು ಭರಿಸುತ್ತೇನೆ. ನಿನ್ನ ತಂಗಿಯ ಓದಿಗೆ ಬೇಕಾದ ಹಣವನ್ನು ನಾನು ಕೊಡುತ್ತೇನೆ. ನಿನ್ನ ಎಲ್ಲಾ ಸಾಲಗಳನ್ನು ತೀರಿಸುತ್ತೇನೆ. ವಿಕಾಸ್ಗೆ ಇದೆಲ್ಲವೂ ಕನಸಿನಂತೆ ಕಾಣಿತು. ಆದರೆ ಅವನ ಮನಸ್ಸಿನಲ್ಲಿ ಒಂದು ಭಯ ತಲೆದೋರಿತು. ಈ ಮಹಿಳೆ ದೇಶದ ಅತಿ ಶ್ರೀಮಂತರಲ್ಲಿ ಒಬ್ಬಳು. ಅವನ ಜೊತೆ ಮದುವೆ ಏಕೆ ಮಾಡಿಕೊಳ್ಳಲು ಬಯಸುತ್ತಿದ್ದಾಳೆ? ಬದಲಿಗೆ ನಾನೇನು ಮಾಡಬೇಕು? ಅವನು ಕೇಳಿದ. ಏನೂ ಇಲ್ಲ, ನನ್ನ ಕಾನೂನು ಗಂಡನಾಗಿ ಕಾಗದದ ಮೇಲೆ ಮಾತ್ರ ಇರಬೇಕು. ನಿನ್ನ ಜೀವನದ ಮೇಲೆ ಯಾವುದೇ ನಿರ್ಬಂಧಗಳಿರುವುದಿಲ್ಲ. ನಿನಗೆ ಸಂಪೂರ್ಣ ಸ್ವಾತಂತ್ರ್ಯ ಇರುತ್ತದೆ, ಅನುರಾಧ ಹೇಳಿದಳು. ಈ ಆಫರ್ ವಿಕಾಸ್ಗೆ ಕನಸಿನಂತಿತ್ತು. ಆದರೆ ಒಂದು ಬಗೆಯ ಕುತಂತ್ರದಂತೆಯೂ ಕಾಣಿತು. ಈ ಒಪ್ಪಂದ ನಿಜಕ್ಕೂ ಇಷ್ಟು ಸರಳವೇ? ಅಥವಾ ಇದರ ಹಿಂದೆ ಏನೋ ರಹಸ್ಯ ಇದೆಯೇ? ನನಗೆ ಯೋಚಿಸಲು ಸ್ವಲ್ಪ ಸಮಯ ಬೇಕು ಎಂದು ಅವನು ಹೇಳಿದ. ಅನುರಾಧ ನಗುತ್ತಾ, ಸರಿ, ಆದರೆ ಈ ಆಫರ್ ಯಾವಾಗಲೂ ಇರುವುದಿಲ್ಲ ಎಂದು ಹೇಳಿ ತನ್ನ ದುಬಾರಿ ಕಾರಿನಲ್ಲಿ ಕುಳಿತು ಹೊರಟು ಹೋದಳು. ಆದರೆ ವಿಕಾಸ್ನ ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆಗಳು ಉಳಿದು ಬಿಟ್ಟವು. 7 ದಿನಗಳಲ್ಲಿ ವಿಕಾಸ್ನ ಜೀವನವೇ ಬದಲಾಯಿತು. ಅನುರಾಧ ದೇವಿಯೊಂದಿಗೆ ಅವನ ಮದುವೆಯಾಗಿ ಮುಗಿಯಿತು. ಯಾವುದೇ ಆಡಂಬರವಿಲ್ಲದೆ, ಕೇವಲ ಕೆಲವು ಕಾಗದಗಳ ಮೇಲೆ ಸಹಿಗಳೊಂದಿಗೆ, ಕೆಲವು ಸಾಕ್ಷಿಗಳ ಸಮಕ್ಷಮದಲ್ಲಿ ಈ ಮದುವೆ ಮುಗಿಯಿತು. ಈಗ ವಿಕಾಸ್ ಅನುರಾಧ ದೇವಿಯ ಆ ಭವ್ಯವಾದ ಹವೇಲಿಯಲ್ಲಿ ಕಾಲಿಟ್ಟ. ಆ ಹವೇಲಿ ಸಾಮಾನ್ಯವಾದದ್ದಲ್ಲ, ಒಂದು ರಾಜಮನೆತನದಂತಿತ್ತು. ಇತಿಹಾಸವನ್ನು ಸಾಕ್ಷಿಯಾಗಿಟ್ಟುಕೊಂಡ ಮಾರ್ಬಲ್ ಗೋಡೆಗಳು, ಎತ್ತರದ ಕಂಬಗಳ ಮೇಲೆ ಸೂಕ್ಷ್ಮ ಕೆತ್ತನೆ, ಹಳೆಯ ಕಾಲದ ಮಾಡಿಯರ್ಗಳು ಇನ್ನೂ ಮಸಕಾಗಿ ಹೊಳೆಯುತ್ತಿದ್ದವು. ಗೋಡೆಗಳ ಮೇಲೆ ವಿದೇಶಿ ಚಿತ್ರಕಲೆ, ರಾಜರು ಮಹಾರಾಜರ ಫೋಟೋಗಳು, ಕೆಲವು ವಿಚಿತ್ರವಾದ ಮೂರ್ತಿಗಳು.
ಈ ಹವೇಲಿಯಲ್ಲಿ ಅನೇಕ ಕಥೆಗಳು ಒಡಗೂಡಿವೆ ಎಂಬಂತೆ ಕಾಣಿತು. ಆದರೆ ಈ ಹವೇಲಿಯಲ್ಲಿ ಒಂದು ತಣ್ಣಗಿನ ಭಯ. ಆ ತಣ್ಣಗಿನ ಭಾವನೆ ಹವಾಮಾನದಿಂದಲೇ ಅಲ್ಲ, ಯಾವುದೋ ಗೊತ್ತಿಲ್ಲದ ರಹಸ್ಯದಿಂದ. ಹವೇಲಿಯ ಸಿಬ್ಬಂದಿಯ ವರ್ತನೆಯು ವಿಚಿತ್ರವಾಗಿತ್ತು. ಹರಿಶಂಕರ್ 60-65 ವರ್ಷದ ವೃದ್ಧ, ಯಾವಾಗಲೂ ಭಯದಿಂದ ಕಾಣುವ ಕಣ್ಣುಗಳೊಂದಿಗೆ. ಏನಾದರೂ ಕೇಳಿದರೆ ಸುತ್ತಲೂ ನೋಡಿ ಯಾರಾದರೂ ಕೇಳುತ್ತಿದ್ದಾರೆ ಎಂದು ಶಂಕಿಸುತ್ತಿದ್ದ. ಪ್ರೀಮಾ, ಹವೇಲಿಯ ಮುಖ್ಯ ಸೇವಕಿ, ಮಾತಾಡದವಳು, ಯಾವಾಗಲೂ ತಲೆ ತಗ್ಗಿಸಿಕೊಂಡು ತನ್ನ ಕೆಲಸವನ್ನು ತ್ವರಿತವಾಗಿ ಮುಗಿಸಿ ಹೋಗುತ್ತಿದ್ದಳು. ಆಕೆಯ ಕಣ್ಣುಗಳಲ್ಲಿ ಭಯವೋ ಆಳವಾದ ದುಗಕವೋ ವಿಕಾಸ್ಗೆ ಅರ್ಥವಾಗಲಿಲ್ಲ. ಹವೇಲಿಯಲ್ಲಿ ಮನುಷ್ಯರಿಗಿಂತ ಮೌನವೇ ಹೆಚ್ಚಾಗಿತ್ತು. ಆದರೆ ವಿಕಾಸ್ನನ್ನು ಹೆಚ್ಚು ಯೋಚನೆಗೀಡು ಮಾಡಿದ್ದು 2ನೇ ಮಹಡಿಯ ಒಂದು ಮುಚ್ಚಿದ ಬಾಗಿಲು. ಆ ಬಾಗಿಲಿಗೆ ಹೋಗುವ ಮೆಟ್ಟಿಲುಗಳ ದಾರಿಯಲ್ಲಿ ಯಾರಾದರೊಬ್ಬರು ಅವನನ್ನು ತಡೆಯುತ್ತಿದ್ದರು. ಅಲ್ಲಿಗೆ ಹೋಗಬೇಡಿ ಬಾಬು, ಹರಿಶಂಕರ್ ಹೇಳಿದ. ಏಕೆ ಎಂದು ವಿಕಾಸ್ ಕಿರಿಕಿರಿಯಿಂದ ಕೇಳಿದರು. ಹರಿಶಂಕರ್ ಉತ್ತರಿಸದೆ ತಲೆ ತಗ್ಗಿಸಿದ. ಆ ಬಾಗಿಲಿಗೆ ದೊಡ್ಡ ಕಬ್ಬಿಣದ ಬೀಗ, ಅದರ ಮೇಲೆ ಸಿಸಿಟಿವಿ ಕ್ಯಾಮೆರಾ ಯಾವಾಗಲೂ ಆ ಬಾಗಿಲನ್ನು ಗಮನಿಸುತ್ತಿತ್ತು. ಮುಚ್ಚಿದ ಬಾಗಿಲೊಂದನ್ನು ಏಕೆ ಗಮನಿಸಬೇಕು? ಅದರ ಹಿಂದೆ ಏನಿದೆ? ಮೊದಲ ರಾತ್ರಿಯೇ ವಿಕಾಸ್ಗೆ ವಿಚಿತ್ರ ಶಬ್ದಗಳು ಕೇಳಿಸಿದವು. ಗಡಗಡ, ಟಿಕ್ ಟಿಕ್, ಯಾರೋ ಮರದ ಮೇಲೆ ನಡೆಯುವಂತೆ. ಆ ಶಬ್ದ 2ನೇ ಮಹಡಿಯಿಂದ ಬರುತ್ತಿತ್ತು. ಅವನು ಎದ್ದು ಹೊರಗೆ ಬಂದ. ಮೆಟ್ಟಿಲಿಗೆ ಹೆಜ್ಜೆ ಇಡುತ್ತಿದ್ದಂತೆ ಹರಿಶಂಕರ್ ಎದುರಾದ. ಇಲ್ಲಿ ಏನು ಮಾಡುತ್ತಿದ್ದೀರಿ ಬಾಬು? ರಾತ್ರಿ ಹೀಗೆ ತಿರುಗಾಡಬೇಡಿ ಎಂದು ಹೇಳಿ ಗಬಗಬ ಹೊರಟು ಹೋದ. ಆ ರಾತ್ರಿ ವಿಕಾಸ್ಗೆ ನಿದ್ದೆ ಬರಲಿಲ್ಲ. ಆ ಮುಚ್ಚಿದ ಬಾಗಿಲಿನ ಹಿಂದೆ ಏನಿದೆ? ಆ ಹವೇಲಿಯ ರಹಸ್ಯಗಳೇನು? ದಿನಗಳು ಕಳೆದವು. ವಿಕಾಸ್ಗೆ ಗೊತ್ತಾಯಿತು, ಈ ಹವೇಲಿ ಒಮ್ಮೆ ರಾಜೇಶ್ ಮುಖರ್ಜಿ ಎಂಬ ಕೋಟ್ಯಾಧಿಪತಿಯದ್ದಾಗಿತ್ತು. 15 ವರ್ಷಗಳ ಹಿಂದೆ ಒಂದು ರಹಸ್ಯಮಯ ಅಪಘಾತದಲ್ಲಿ ಅವನು ಸಾವನ್ನಪ್ಪಿದ. ಅವನ ಸಾವು ಈ ಹವೇಲಿಯೊಳಗೆ ಆಗಿತ್ತು ಎಂದು ಹೇಳಲಾಗುತ್ತದೆ. ಆದರೆ ಅವನ ಶವ ಎಂದೂ ಸಿಕ್ಕಿಲ್ಲ. ಅನುರಾಧ ದೇವಿಗೆ ಈ ವಿಷಯದ ಬಗ್ಗೆ ಏನಾದರೂ ಗೊತ್ತೇ? ರಾಜೇಶ್ನ ಸಾವು ನಿಜಕ್ಕೂ ಅಪಘಾತವೇ ಅಥವಾ ಒಂದು ಕುತಂತ್ರವೇ? ವಿಕಾಸ್ಗೆ ಒಂದು ರಹಸ್ಯದ ಗೂಡಿನಲ್ಲಿ ಸಿಕ್ಕಿಹಾಕಿಕೊಂಡಂತೆ ಭಾಸವಾಯಿತು. ಹವೇಲಿಯ ಗೋಡೆಗಳು ಏನನ್ನೋ ಮರೆಮಾಚಿವೆ. ರಾತ್ರಿಯ 3ನೇ ಜಾಮದಲ್ಲಿ ಹವೇಲಿಯ ನಾಡಿಯರ್ಗಳು ಮಸಕಾಗಿ ಮಿನುಗುತ್ತಿದ್ದವು. ಹೊರಗೆ ಗಾಳಿ ಗೋಡೆಗಳಿಗೆ ತಾಕುತ್ತಾ ಏನೋ ರಹಸ್ಯವನ್ನು ಗುಸಗುಸನೆ ತಿಳಿಸುವಂತಿತ್ತು. ವಿಕಾಸ್ಗೆ ಒಂದು ಭಯಾನಕ ಸತ್ಯ ತಿಳಿಯಿತು. ಅನುರಾಧ ದೇವಿ ಒಂದು ದೊಡ್ಡ ರಹಸ್ಯವನ್ನು ಮರೆಮಾಚಿದ್ದಾಳೆ. ಅವನು ರಹಸ್ಯವಾಗಿ ಅನುರಾಧ ದೇವಿಯ ಕಚೇರಿಗೆ ಹೋದ. ಹಳೆಯ ಮರದ ಶೆಲ್ಫ್ಗಳು, ಮಧ್ಯದಲ್ಲಿ ದೊಡ್ಡ ಮಹಾಗನಿ ಡೆಸ್ಕ್. ಡೆಸ್ಕ್ನ ಮೇಲೆ ಒಂದು ಹಳೆಯ ಲಕೋಟೆ. ಅದನ್ನು ತೆರೆದು ನೋಡಿದಾಗ ಕೆಲವು ಹಳೆಯ ಫೋಟೋಗಳು. ಆ ಫೋಟೋಗಳಲ್ಲಿ ಇಬ್ಬರು. ಒಬ್ಬ ಅವನ ತಂದೆ ದೇವೇಂದ್ರ ಶರ್ಮಾ, ಇನ್ನೊಬ್ಬ ರಾಜೇಶ್ ಮುಖರ್ಜಿ. ವಿಕಾಸ್ ಆಶ್ಚರ್ಯದಿಂದ ಸ್ತಬ್ಧನಾದ. ಫೋಟೋಗಳ ಕೆಳಗೆ 2 ಪತ್ರಗಳು. ಮೊದಲ ಪತ್ರದಲ್ಲಿ, ಅನುರಾಧ, ನೀನು ನನ್ನ ಜೀವನವನ್ನು ನಾಶ ಮಾಡಿದೆ. ನನ್ನ ಹಣವನ್ನು ಕದ್ದೆ. ನನ್ನ ವ್ಯಾಪಾರವನ್ನು ಹಾಳು ಮಾಡಿದೆ. ನೀನು ನನ್ನನ್ನು ಮೋಸಗೊಳಿಸಿದೆ. ನಿನ್ನಿಂದಾಗಿ ನನ್ನ ಹೆಂಡತಿ, ಮಗು ನನಗೆ ದೂರವಾದರು. ಒಂದು ದಿನ ನಿನಗೆ ಶಿಕ್ಷೆ ಖಂಡಿತವಾಗಿ ಸಿಗುತ್ತದೆ. 2ನೇ ಪತ್ರದಲ್ಲಿ, ನಾಳೆ ಬೆಳಗ್ಗೆ ನಾನು ಜೀವಂತವಾಗಿರದಿದ್ದರೆ ಅದಕ್ಕೆ ಕಾರಣ ಅನುರಾಧ ಮಾತ್ರ. ಆಕೆ ನನ್ನನ್ನು ನನ್ನ ಸ್ವಂತ ಕಂಪನಿಯಿಂದ ಒಡೆದಾಡಿದಳು. ನನ್ನ ಆತ್ಮೀಯ ಸ್ನೇಹಿತ ದೇವೇಂದ್ರನನ್ನು ನನಗೆ ವಿರುದ್ಧವಾಗಿ ತಿರುಗಿಸಿದಳು. ಈಗ ನನಗೆ ದಾರಿಯೇ ಇಲ್ಲ. ವಿಕಾಸ್ನ ಎದೆಯೇ ಒಡೆದಿತು. ಇನ್ನೊಂದು ಕಾಗದದಲ್ಲಿ, ರಾಜೇಶ್ ಮುಖರ್ಜಿ ಈ ಹವೇಲಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಎಂದು ಬರೆದಿತ್ತು. ಇದು ಸತ್ಯವಾಗಿರಲಾರದು. ವಿಕಾಸ್ನ ಎದೆ ಮೇಂಕರಿಸಿತು. ಆಗಲೇ ಅವನ ಹಿಂದೆ ಒಂದು ಶಬ್ದ. ತಿರುಗಿ ನೋಡಿದರೆ ಅನುರಾಧ ದೇವಿ ಅಲ್ಲಿ ನಿಂತಿದ್ದಳು. ಆಕೆಯ ಕಣ್ಣುಗಳಲ್ಲಿ ಕೋಪವಿಲ್ಲ, ಭಯವಿಲ್ಲ, ಕೇವಲ ಒಂದು ವಿಚಿತ್ರ ಶಾಂತಿ. ಹಾಗಾದರೆ ನೀನು ಎಲ್ಲವನ್ನೂ ನೋಡಿಬಿಟ್ಟೆ, ಆಕೆ ಹೇಳಿದಳು. ವಿಕಾಸ್ ಕೋಪದಿಂದ ನಡುಗುತ್ತಾ, ಈ ಮದುವೆ, ಇದೆಲ್ಲ ಕೇವಲ ಒಂದು ಒಪ್ಪಂದವಲ್ಲ, ಸೇಡು ತೀರಿಸಿಕೊಳ್ಳಲು ಮಾಡಿದೆ ತಾನೆ? ಅನುರಾಧ ನಗುತ್ತಾ, ಹೌದು. ನಿನ್ನ ತಂದೆ ನನ್ನ ಗಂಡನ ಜೀವನವನ್ನು ಹಾಳು ಮಾಡಿದ. ಅವನು ರಾಜೇಶ್ನನ್ನು ಆತ್ಮಹತ್ಯೆಗೆ ಒಡ್ಡಿದ. ಸುಳ್ಳು. ನನ್ನ ತಂದೆ ಅಂತಹವನಲ್ಲ, ವಿಕಾಸ್ ಕೂಗಿದ. ಅನುರಾಧ ಅವನ ಕಣ್ಣುಗಳಿಗೆ ನೇರವಾಗಿ ನೋಡುತ್ತಾ, ಸತ್ಯವನ್ನು ಎದುರಿಸುವುದು ಸುಲಭವಲ್ಲ ವಿಕಾಸ್. ರಾಜೇಶ್ ಆತ್ಮಹತ್ಯೆ ಮಾಡಿಕೊಳ್ಳಲಿಲ್ಲ, ಅವನನ್ನು ಕೊಂದರು. ಅದಕ್ಕೆ ಕಾರಣ ನಾನೊಬ್ಬಳೇ ಅಲ್ಲ, ನಿನ್ನ ತಂದೆ ಕೂಡ. ವಿಕಾಸ್ ಸ್ತಬ್ಧನಾದ. ಸಾಕ್ಷ್ಯ ಎಲ್ಲಿದೆ ಎಂದು ಗಟ್ಟಿಯಾಗಿ ಕೇಳಿದ. ಅನುರಾಧ ಸ್ವಲ್ಪ ತಡವಾಗಿ, 2ನೇ ಮಹಡಿಯ ಆ ಮುಚ್ಚಿದ ಬಾಗಿಲಿನ ಹಿಂದೆ ಸತ್ಯವಿದೆ ಎಂದಳು.
ವಿಕಾಸ್ನ ಒಡಲು ಜುಮ್ಮೆಂದಿತು. ಆ ಬಾಗಿಲು ಯಾವಾಗಲೂ ಬೀಗವಿಡಲಾಗಿ ಕ್ಯಾಮೆರಾದ ನಿಗಾದಲ್ಲಿರುವ ಬಾಗಿಲು. ಅದನ್ನು ತೆರೆದರೆ ಸತ್ಯ ಬಯಲಾಗುತ್ತದೆಯೇ? ಈಗ ವಿಕಾಸ್ ಒಂದು ಆಟದ ಪಾವಾಗಿರಲಿಲ್ಲ. ಅವನು ಸತ್ಯಕ್ಕಾಗಿ ಹೋರಾಡಬೇಕಾದ ಯೋಧನಾಗಿದ್ದ. ಅನುರಾಧ ದೇವಿಯ ಭೂತಕಾಲ, ಹವೇಲಿಯ ರಹಸ್ಯಗಳು, ತಂದೆಯ ನೆರಳು ಎಲ್ಲವೂ ಅವನ ಮುಂದೆ ನಿಂತಿತ್ತು. ಈ ಮದುವೆ ಕೇವಲ ಒಪ್ಪಂದವಲ್ಲ, ಒಂದು ಆಳವಾದ ಕುತಂತ್ರ. ಅವನು ತನ್ನ ಆತ್ಮೀಯ ಸ್ನೇಹಿತ ಅರ್ಜುನ್ ವರ್ಮನನ್ನು ಸಂಪರ್ಕಿಸಿದ. ಅರ್ಜುನ್ ಒಬ್ಬ ಅನುಭವಿ ಪತ್ರಕರ್ತ. ನಮಗೆ ಸಾಕ್ಷ್ಯ ಬೇಕು, ಅರ್ಜುನ್ ಗಂಭೀರವಾಗಿ ಹೇಳಿದ. ಆ ಸಾಕ್ಷ್ಯಗಳು ಹವೇಲಿಯ ರಹಸ್ಯಗಳಲ್ಲೇ ಒಡಗಿವೆ. ವಿಕಾಸ್ ಮತ್ತು ಅರ್ಜುನ್ ತನಿಖೆ ಶುರು ಮಾಡಿದರು. ಅನುರಾಧ ದೇವಿಯ ವ್ಯಾಪಾರ ದಾಖಲೆಗಳು, ಬ್ಯಾಂಕ್ ವಹಿವಾಟುಗಳು, ಒಪ್ಪಂದಗಳು, ಹವೇಲಿಯ ಹಳೆಯ ಸಿಬ್ಬಂದಿಯೊಂದಿಗೆ ಮಾತಾಡಿದರು. ಶೀಘ್ರದಲ್ಲೇ ಅವರಿಗೆ ಗೊತ್ತಾಯಿತು, ಅನುರಾಧ ದೇವಿ ಕೇವಲ ಸೇಡು ತೀರಿಸಿಕೊಳ್ಳುವ ಮಹಿಳೆಯಲ್ಲ, ಒಂದು ಅಪರಾಧ ಸಾಮ್ರಾಜ್ಯದ ಮಾಲಕಿ. ಆಕೆಯ ಕಾಳಧನ, ಸಂದೇಹಾಸ್ಪದ ಬ್ಯಾಂಕ್ ಖಾತೆಗಳು, ಇದ್ದಕ್ಕಿದ್ದಂತೆ ಕಾಣೆಯಾದ ಇಬ್ಬರು ಹಳೆಯ ಸಿಬ್ಬಂದಿ ಎಲ್ಲವೂ ಕುತಂತ್ರವನ್ನು ಸೂಚಿಸಿತು. ಒಂದು ರಾತ್ರಿ ವಿಕಾಸ್ಗೆ 2ನೇ ಮಹಡಿಯ ಬಾಗಿಲಿನ ಕೀಲಿಯೊಂದು ಸಿಕ್ಕಿತು. ಕತ್ತಲಿನಲ್ಲಿ ಆ ಬಾಗಿಲನ್ನು ತೆರೆದ. ಒಳಗೆ ಒಂದು ರಹಸ್ಯ ಅಧ್ಯಯನ ಕೊಠಡಿ. ಹಳೆಯ ಫೈಲ್ಗಳು, ಫೋಟೋಗಳು, ವಿಡಿಯೋ ರೆಕಾರ್ಡಿಂಗ್ಗಳು, ಪತ್ರಿಕೆಯ ಕಟಿಂಗ್ಗಳು. ಗೋಡೆಗಳ ಮೇಲೆ ರಾಜೇಶ್ ಮುಖರ್ಜಿಯ ರಹಸ್ಯಮಯ ಸಾವಿನ ಬಗ್ಗೆ ಸುದ್ದಿಗಳು. ಒಂದು ಫೈಲ್ನಲ್ಲಿ ವಿಕಾಸ್ನ ತಂದೆ ದೇವೇಂದ್ರ ಶರ್ಮನ ಹೆಸರು. ಆ ಫೈಲ್ ಪ್ರಕಾರ ರಾಜೇಶ್ ಮತ್ತು ದೇವೇಂದ್ರ ಒಂದು ರಹಸ್ಯ ಭೂಮಿ ಯೋಜನೆಯಲ್ಲಿ ಕೆಲಸ ಮಾಡಿದ್ದರು. ದೇವೇಂದ್ರ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಲು ನಿರಾಕರಿಸಿದ. ಆ ನಂತರ ಅವನು ಒಂದು ರಹಸ್ಯ ಅಪಘಾತದಲ್ಲಿ ಸಾಯಲ್ಪಟ್ಟ. ವಿಕಾಸ್ನ ಎದೆಯಲ್ಲಿ ಕೋಪದ ಬೆಂಕಿ ಬಗಬಗಿಸಿತು. ಇದು ಕೇವಲ ಸೇಡಿನ ಕಥೆಯಲ್ಲ, ಇದು ತನ್ನ ತಂದೆಯ ಗೌರವವನ್ನು ಕಾಪಾಡುವ ಯುದ್ಧ. ವಿಕಾಸ್ ಮತ್ತು ಅರ್ಜುನ್ ಸಾಕ್ಷ್ಯಗಳನ್ನು ಸಂಗ್ರಹಿಸಿ ನೇರವಾಗಿ ಪೊಲೀಸ್ ಕಮಿಷನರ್ ಅನ್ನು ಭೇಟಿಯಾದರು. ಮೊದಲಿಗೆ ಕಮಿಷನರ್ ತಡವಾಡಿದರು. ರಹಸ್ಯ ಕೊಠಡಿಯ ಫೈಲ್ಗಳು, ವಿಡಿಯೋಗಳನ್ನು ನೋಡಿದ ಮೇಲೆ ಸತ್ಯ ಸ್ಪಷ್ಟವಾಯಿತು. ಮರುದಿನ ಹವೇಲಿಯ ಮೇಲೆ ದಾಳಿ ನಡೆಯಿತು. ಅನುರಾಧ ದೇವಿಯನ್ನು ಬಂಧಿಸಲಾಯಿತು. ಕೈಕೋಳಗಳನ್ನು ಹಾಕುವಾಗ ಆಕೆ ವಿಷಯುಕ್ತ ನಗುವಿನೊಂದಿಗೆ, ನೀನು ನನ್ನನ್ನು ಸೋಲಿಸಬಹುದೆಂದು ಭಾವಿಸುತ್ತೀಯಾ ಎಂದು ಕೇಳಿದಳು. ನಿನ್ನ ದ್ವೇಷವೇ ನಿನ್ನನ್ನು ನಾಶ ಮಾಡಿತು, ವಿಕಾಸ್ ಉತ್ತರಿಸಿದ. ಅನುರಾಧನ ಕಾಳಧನ, ಅಪರಾಧ ಸಾಮ್ರಾಜ್ಯವೆಲ್ಲವೂ ಧ್ವಂಸವಾಯಿತು. ಹವೇಲಿಯನ್ನು ಹರಾಜಿಗಿಡಲಾಯಿತು. ಆಸ್ತಿಯನ್ನು ಸರ್ಕಾರ ವಶಪಡಿಸಿಕೊಂಡಿತು. ಅಧಿಕಾರಿಗಳು ವಿಕಾಸ್ಗೆ ಹವೇಲಿಯನ್ನು ತೆಗೆದುಕೊಳ್ಳಲು ಕೇಳಿದಾಗ, ಬೇಡ, ಈ ಹವೇಲಿ ಭೂತಕಾಲದ ಗಾಯಗಳನ್ನು ನೆನಪಿಸುತ್ತದೆ. ನಾನು ನನ್ನದೇ ಗುರುತನ್ನು ಸೃಷ್ಟಿಸಿಕೊಳ್ಳುತ್ತೇನೆ ಎಂದು ಹೇಳಿದ. ಕೆಲವು ವರ್ಷಗಳ ನಂತರ ವಿಕಾಸ್ ತನ್ನ ಇಂಜಿನಿಯರಿಂಗ್ ಓದನ್ನು ಮುಗಿಸಿ ಒಂದು ಟೆಕ್ ಕಂಪನಿಯನ್ನು ಸ್ಥಾಪಿಸಿದ. ಆ ಸಮಯದಲ್ಲಿ ಅವನು ಡಾಕ್ಟರ್ ಪರಿಣೀತಿ ಸಾಹು ಎಂಬಾಕೆಯನ್ನು ಮದುವೆಯಾದ. ಆಕೆಯು ಕಷ್ಟಗಳನ್ನು ಎದುರಿಸಿ ಮುಂದೆ ಸಾಗುವ ಮಹಿಳೆ. ಅವರ ಮಗ ಆದಿತ್ಯ ಜನಿಸಿದಾಗ ವಿಕಾಸ್ ಒಂದು ಹೊಸ ಶಪಥ ಮಾಡಿದ. ನನ್ನ ಮಗನಿಗೆ ನನಗೆ ಸಿಗದ ಜೀವನವನ್ನು ಕೊಡುತ್ತೇನೆ. ಈಗ ಅವನು ದೇವೇಂದ್ರ ಶರ್ಮನ ಮಗನಲ್ಲ, ಅನುರಾಧ ದೇವಿಯ ಗಂಡನಲ್ಲ. ಅವನು ತನ್ನದೇ ಗುರುತನ್ನು ಸೃಷ್ಟಿಸಿಕೊಂಡಿದ್ದಾನೆ. ಭೂತಕಾಲದ ಕರಿನೆರಳು ಕೆಲವೊಮ್ಮೆ ಕನಸಿನಲ್ಲಿ ಬಂದರೂ ವಿಕಾಸ್ ಈಗ ಭಯಪಡುವುದಿಲ್ಲ. ಏಕೆಂದರೆ ಅವನು ಕಲಿತಿದ್ದಾನೆ, ನ್ಯಾಯಕ್ಕಾಗಿ ಹೋರಾಟವು ಒಮ್ಮೆಯಲ್ಲ, ಮತ್ತೆ ಮತ್ತೆ ನಡೆಯುತ್ತದೆ.